श्रीगुरुभ्यो नमः। कान्ताय कल्याणगुणैकधाम्ने नबध्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। ಶ್ರೀಮತ್ಸುಮಧ್ವವಿಜಯ ಚತುರ್ಥ ಸರ್ಗ 37ನೇ ಶ್ಲೋಕ. ಸರೌಪ್ಯಪೀಠಾಲಯವಾಸಿನೇ ಯದಾ ನನಾಮನಾಥಾಯ ಮಹಾಮತಿರ್ಮುದಾ ತದಾ ಮುನಾಗ್ರಾಹಿ ನರಪ್ರವೇಶಿನಾ ಭುಜೇ ಭುಜೇನಾಶು ಭುಜಂಗಶಾಯಿನಾ. ಮಹಾಮತಿ ಅಂದರೆ ಪೂರ್ಣಪ್ರಜ್ಞಾಚಾರ್ಯರು ಒಮ್ಮೆ ಏನಾಯಿತು, ರೂಪ್ಯಪೀಠಾಲಯೇ ಉಡುಪಿಗೆ ಪ್ರಯಾಣ ಮಾಡಿದರು. ಅಲ್ಲಿ ವಾಸ ಮಾಡಿಕೊಂಡಿರುವಾಗ ನಾಥಾಯ ಮುದಾ ನನಾಮ, ಉಡುಪಿಯಲ್ಲಿ ಅನಂತೇಶ್ವರ, ಆಗಿನ್ನೂ ಉಡುಪಿ ಕೃಷ್ಣ ಬಂದಿಲ್ಲ. 9ನೇ ಸರ್ಗದಲ್ಲಿ ಆಚಾರ್ಯರು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ವಿಚಾರ ಬರುತ್ತದೆ. ಆಗ ಇದ್ದದ್ದು ಮೊದಲು ಅನಂತೇಶ್ವರ ದೇವಸ್ಥಾನ ಮಾತ್ರ ಇತ್ತು. ಅಲ್ಲಿ ಅನಂತೇಶ್ವರನಿಗೆ ಆಚಾರ್ಯರು, ಅಲ್ಲಿ ಪರಶುರಾಮ ದೇವರು ಲಿಂಗಾಕಾರದಲ್ಲಿ ಪರಶುರಾಮ ದೇವರು ಇದ್ದಾರೆ ಅಂತ ಅವರಿಗೆ ನಮಸ್ಕಾರ ಮಾಡಿದಾಗ, ತಸ್ಮಿನ್ ಕಾಲೇ ಆ ಸಂದರ್ಭದಲ್ಲಿ ನರಪ್ರವೇಶಿನ ಪರಮಾತ್ಮ ಒಂದು ಪುರುಷನಲ್ಲಿ ಪ್ರವೇಶ ಮಾಡಿ ಭುಜಂಗಶಾಯಿನ ಅನಂತೇಶ್ವರನಿಂದ ಭುಜೇನ ಅನಂತೇಶ್ವರ ಹಸ್ತೇನ ಭುಜೆ ಸ್ವಭುಜೆ ಆಶು ಶೀಘ್ರಂ ಅಗ್ರಾಹಿ ಗೃಹೀತಃ. ಅಂದ್ರೆ ಆಚಾರ್ಯರನ್ನ ಕೈ ಹಿಡಿದುಕೊಂಡು, ಪೂರ್ಣಪ್ರಜ್ಞಾಚಾರ್ಯರನ್ನ ಕೈಯಲ್ಲಿ ಹಿಡಿದುಕೊಂಡು ಆ ಪುರುಷ, ಪರಮಾತ್ಮ ಆವಿಷ್ಟನಾದ ಪುರುಷ ಇದ್ದಾನಲ್ಲ, ಆ ಪುರುಷ ಆಚಾರ್ಯರನ್ನ ಕೈಯಲ್ಲಿ ಹಿಡ್ಕೊಂಡು ಅಚ್ಯುತ ಪ್ರೇಕ್ಷರ ಹತ್ರ ಬಂದು ಆಶು ಅಗ್ರಾಹಿ ಹಾಗೆ ಅಂತ ಕೊಟ್ರಂತೆ. ಇವರನ್ನ ಹಿಡ್ಕೊಳ್ಳಿ ಹಾಗೆ ಅಂತ ಅಚ್ಯುತ ಪ್ರೇಕ್ಷರ ಹತ್ರ ಹೇಳಿದ್ರಂತೆ. ಹೇಳಿ ಕೆಲವು ಮಾತುಗಳನ್ನ ಹೇಳ್ತಾರೆ. ಅದೇನೆಂಬುದು ಮುಂದಿನ ಶ್ಲೋಕದಲ್ಲಿ ಬರುತ್ತದೆ. ಒಟ್ಟು ಇಲ್ಲಿ ಆಚಾರ್ಯರು ಉಡುಪಿಯಲ್ಲಿ ನಮಸ್ಕಾರ ಮಾಡಿದಾಗ ಪರಮಾತ್ಮನಿಗೆ, ಪರಮಾತ್ಮ ಒಂದು ಪುರುಷನಲ್ಲಿ ಪ್ರವಿಷ್ಟನಾಗಿ ಆಚಾರ್ಯರನ್ನು ಹಿಡ್ಕೊಂಡು ಬಂದು ಅಚ್ಯುತ ಪ್ರೇಕ್ಷರ ಹತ್ರ ಒಪ್ಪಿಸ್ತಾ ಇದ್ದಾರೆ. ಒಪ್ಪಿಸಿ ಆ ಪುರುಷನಲ್ಲಿ ಪ್ರವಿಷ್ಟನಾದ ಪರಮಾತ್ಮ ಕೆಲವು ಮಾತುಗಳನ್ನು ಆಡ್ತಾರೆ. ಅದು ಏನು ಮಾತನ್ನು ಆಡಿದ ಪರಮಾತ್ಮ ಹಾಗೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.